ಹೆಲೋ ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಯೂಸಸ್ ಆಫ್ ನೈಟ್ರಿಕ್ ಆ್ಯಸಿಡ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನೈಟ್ರಿಕ್ ಆ್ಯಸಿಡ್ನ ಉಪಯೋಗಗಳೇನು ಅಂತ ಇದು ನಿಮ್ಮ ಎಕ್ಸಾಮ್ನಲ್ಲಿ 3 ಮಾರ್ಕ್ ಕೇಳ್ತಾರೆ. ಸೊ ಯೂಸಸ್ ಅಂತ ಆದರೂ ಕೇಳ್ಬೋದು ಅಥವಾ ಅಪ್ಲಿಕೇಶನ್ಸ್ ಅಂತ ಆದರೂ ಕೇಳ್ಬೋದು. ಸೊ ಒಂದೊಂದು ಸಲ ಏನು ಮಾಡ್ತಾರೆ, ನೈಟ್ರಿಕ್ ಆ್ಯಸಿಡ್ನ ಮ್ಯಾನುಫ್ಯಾಕ್ಚರ್ನ ಜೊತೆಗೆ ಯೂಸಸ್ನ 5 ಮಾರ್ಕಿಗೆ ಕೇಳ್ತಾರೆ. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಹಾಗಾದರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ ಅಂತ ಅಂದರೆ ಗೊಬ್ಬರಗಳು. ಸೊ ಗೊಬ್ಬರಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಲೈಕ್ ಅಮೋನಿಯಂ ನೈಟ್ರೇಟ್, ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ನ ಮ್ಯಾನುಫ್ಯಾಕ್ಚರ್ನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅಂದರೆ ಸ್ಫೋಟಕಗಳು. ಈಗ ಡೈನಮೈಟ್ ಅಂತ ಇದೆ, ಸೊ ಬಂಡೆಗಳನ್ನು ಒಡೆಯೋದಕ್ಕೆ ಬಳಸುವಂಥದ್ದು. ಸೊ ಅದನ್ನು ನೈಟ್ರೋಗ್ಲಿಸರಿನ್ ಅಂತಲೂ ಕೂಡ ಕರೀತಾರೆ. ಸೊ ಇದರ ತಯಾರಿಕೆಯಲ್ಲೂ ಬಳಸ್ತಾರೆ. ಆ್ಯಂಡ್ ಟ್ರೈನೈಟ್ರೋಟಾಲಿನ್ ಅದನ್ನು TNT ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಪಿಕ್ರಿಕ್ ಆ್ಯಸಿಡ್, ನೈಟ್ರೋಸೆಲ್ಯುಲೋಸ್, ಸೊ ಇವೆಲ್ಲವೂ ಕೂಡ ಎಕ್ಸ್ಪ್ಲೋಸಿವ್ಸ್. ಇದರ ಮ್ಯಾನುಫ್ಯಾಕ್ಚರಲ್ಲಿ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಆಕ್ವಾರೇಜಿಯಾ ಪ್ರಿಪರೇಷನಲ್ಲೂ ಕೂಡ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಹಾಗಾದರೆ ಆಕ್ವಾರೇಜಿಯಾ ಅಂದರೆ ಏನು? ಇದು ಒಂದು ಮಿಕ್ಸ್ಚರ್. ಸೊ ಯಾವುದರ ಮಿಕ್ಸ್ಚರ್? ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಅದು 1:3 ರೇಷಿಯೋದಲ್ಲಿರುತ್ತೆ. ಅಂದರೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ 1 ರೇಷಿಯೋದಲ್ಲಿದ್ದರೆ, ಅಂದರೆ 10 ml ಇದ್ದರೆ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ 30 ml ಇರುತ್ತೆ. ಸೊ 3 ರೇಷಿಯೋದಲ್ಲಿ. ಓಕೆ, ಸೊ ಇದನ್ನು ಆಕ್ವಾರೇಜಿಯಾ ಅಂತ ಕರೀತಾರೆ. ಹಾಗಾದರೆ ಈ ಆಕ್ವಾರೇಜಿಯಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ ಟು ಡಿಸಾಲ್ವ್ ದ ನೋಬಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು, ಅದನ್ನು ಡಿಸಾಲ್ವ್ ಮಾಡೋದಕ್ಕೆ, ಕರಗಿಸೋದಕ್ಕೆ ಆಕ್ವಾರೇಜಿಯಾನ ಬಳಸ್ತಾರೆ. ಸಿಲ್ವರ್ ನೈಟ್ರೇಟು, ಬೇರಿಯಂ ನೈಟ್ರೇಟು, ಸ್ಟ್ಯಾನ್ಷಿಯಂ ನೈಟ್ರೇಟ್ನ ಪ್ರಿಪರೇಷನಲ್ಲಿ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ನ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಆರ್ಟಿಫಿಷಿಯಲ್ ಸಿಲ್ಕ್ ಆ್ಯಂಡ್ ಡೈಸ್ ಅಂದರೆ ಪೇಂಟ್ಸ್ನ ಪ್ರಿಪರೇಷನಲ್ಲಿ ಆ್ಯಂಡ್ ಮೆಡಿಸಿನ್ಸ್ಗಳಲ್ಲೂ ಕೂಡ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಇದನ್ನು ಸ್ಟ್ರಾಂಗ್ ಆ್ಯಸಿಡ್ ಆಗಿ ಅಥವಾ ನೈಟ್ರೇಟಿಂಗ್ ಏಜೆಂಟ್ ಆಗಿ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೂಡ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ನೈಟ್ರಿಕ್ ಆ್ಯಸಿಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.